ನಮ್ಮ ನಾಡಿನ ಹೆಮ್ಮೆಯ ವ್ಯಕ್ತಿತ್ವ, ಸಮಾಜ ಸೇವೆ, ಸಂಸ್ಕೃತಿ ಪ್ರೇಮ ಹಾಗೂ ಮಾನವೀಯ ಮೌಲ್ಯಗಳ ಮೂಲಕ ಜನಮನ ಗೆದ್ದಿರುವ ಕರ್ನಾಟಕ ರತ್ನ ಕರುನಾಡ ಕಣ್ಮಣಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಕೆಪಿ ರಾಜಣ್ಣ ಅವರ ಜನ್ಮದಿನೋತ್ಸವದ ಈ ಸುವರ್ಣ ಕ್ಷಣಕ್ಕೆ ಆಗಮಿಸಿದ ಎಲ್ಲ ಗಣ್ಯರು, ಅಭಿಮಾನಿಗಳು ಹಾಗೂ ಬಂಧು ಬಳಗಕ್ಕೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಕೇವಲ ಒಂದು ಹುಟ್ಟುಹಬ್ಬವನ್ನ ಆಚರಿಸುತ್ತಿಲ್ಲ, ಸಮಾಜದ ಒಳಿತಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಮಹನೀಯರ ಜೀವನ ಪಯಣವನ್ನ ಗೌರವಿಸುತ್ತಿದ್ದೇವೆ. ತಮ್ಮ ಸರಳತೆ, ಪ್ರಾಮಾಣಿಕತೆ ಮತ್ತು ಸೇವಾ ಭಾವದಿಂದ ಸಾವಿರಾರು ಜನರಿಗೆ ಸ್ಫೂರ್ತಿಯಾದ ಕೆಪಿ ರಾಜಣ್ಣ ಅವರು ಎಲ್ಲರ ಮನಗಳಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ. ಅವರ ಸಾಧನೆಗಳು ಕೇವಲ ಪ್ರಶಸ್ತಿಗಳಲ್ಲ, ಜನರ ಪ್ರೀತಿ ಮತ್ತು ಆಶೀರ್ವಾದದಲ್ಲೇ ಅಡಗಿವೆ. ಶಿಕ್ಷಣ, ಸಮಾಜಮುಖಿ ಕಾರ್ಯಕ್ರಮಗಳು, ಕನ್ನಡಾಭಿಮಾನ ಮತ್ತು ಯುವ ಜನತೆಗೆ ಮಾರ್ಗದರ್ಶನ ನೀಡುವ ಮೂಲಕ ಅವರು ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ದೇವರು ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಇನ್ನಷ್ಟು ಸಮಾಜ ಸೇವೆಯ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ಅವರ ಜೀವನದಲ್ಲಿ ಸದಾ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ನೆಲೆಸಿರಲಿ. ಬನ್ನಿ ಎಲ್ಲರೂ ಒಟ್ಟಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ಹ್ಯಾಪಿ ಬರ್ತ್ಡೇ ಕೆಪಿ ರಾಜಣ್ಣ ಸರ್ ಎಂದು ಶುಭ ಹಾರೈಸೋಣ. ಒಂದು ಕ್ರೀಡಾಪಟುಗಳು ಈ ಒಂದು ದಿನಕ್ಕೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಈ ಒಂದು ವೇದಿಕೆ ಬಂದಿದ್ದಾರೆ. ಸೊ ಈ ಅಕಾಡೆಮಿಗೆ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ವಿಶೇಷವಾಗಿ ಅವಕಾಶ ದಯಮಾಡಿ ಕೇಕ್ ಕಟ್ಟುವ ಮುಖಾಂತರ ನೆಕ್ಸ್ಟ್ ವಿಶ್ವಾಸ ಅವರು ನನ್ನ ವಿಶ್ವಾಸ ಸ್ವಲ್ಪ ಸ್ಟೇಜ್ಗಳಿರ್ತಕ್ಕಂಥ ಅವಕಾಶ ಮಾಡಿಕೊಂಡ್ರೆ ಕೇಕ್ ಕಟ್ ಮಾಡಿ ಮಾಡ್ತಿದ್ದೀವಿ.
ಮಾನ್ಯವಂತವರ ಮಗನಾದಂಥ ಸುಂದರ್ ಸರ್ ಅವರು ಸಹ KP ಅವರು ಎಲ್ಲರೂ ಸಹ ಉತ್ತಮವರು. ಸ್ಟೇಜ್ ಸ್ವಲ್ಪ ಒಳ್ಳೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ ಒಳ್ಳೆ ಫೋಟೋ ತೆಗೆಸಿಕೊಂಡ್ರೆ ಅವರು ಸಹ ನೆಕ್ಸ್ಟ್ ಲೇಡೀಸ್ ತುಂಬ ವೇಟ್ ಮಾಡ್ತಾ ಇದ್ದಾರೆ. ಅವ್ರ ಅವಕಾಶ ಕೊಡಿ. ಅದೇ ಲೇಡೀಸ್ ತುಂಬ ದೇವೇಗೌಡರವರು ಸ್ಟೇಜ್ ಮೇಲೆ ಬರಬೇಕು. ಸೂರ್ಯನವರು ಸಹ ಸ್ಟೇಜ್ ಮೇಲೆ ಬರಬೇಕು. ಆಮೇಲೆ ಸೂರ್ಯನವರು ಅನೇಕ ಅಧ್ಯಕ್ಷರಾದ ದೇವೇಗೌಡರವರು ಸಹ ವೇದಿಕೆ ಬರಬೇಕು. ದಯಮಾಡಿ ಸ್ವಲ್ಪ ಅವಕಾಶ ಮಾಡಿಕೊಡಿ ಅವರಿಗೆ. ನಿರಂತರವಾಗಿ ಸಮಾಜ ಸೇವೆಯನ್ನು ಎಲ್ಲರಿಗೂ ಸಹ ಒಟ್ಟಿಗೆ ಮನೆಯವರು ಸಹ ಒಟ್ಟಿಗೆ ಮನೆಯವರು ಸಹ ಎಲ್ಲರೂ ಸಹ ಅವರ ಮನದಲ್ಲಿ ಕೈಗಳಿಗಾಗಿ ಅಲ್ಲಿ ಸ್ಟೇಜ್ ಮೇಲೆ ಅನಂತಣ್ಣ ಕಾರ್ಯಕ್ರಮದಲ್ಲಿ ಅವರಿಗೆ ಸ್ವಾಗತವನ್ನು ಕೊಡ್ತಿದ್ದೀವಿ. ಅಣ್ಣ ಈ ಕಡೆ
ತಾಲೂಕಿನ ಸಮಾಜ ಸೇವಕರಾದಂತಹ ನಿಮ್ಮ ಕೆಪಿ ರಾಜು ಅವರ ಹುಟ್ಟುಹಬ್ಬ. ಎಲ್ಲರೂ ಅಭಿಮಾನಿಗಳು ಸೇರಿ ಅರ್ಥಪೂರ್ಣವಾಗಿ ಅನೇಕ ಜನರಿಗೆ ಸಹಾಯ ಆಗುವಂತ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಮೊದಲನೇದಾಗ ಅವರ ಅಭಿನಂದನೆಗಳು. ಹಾಗೆ ಅವ್ರಿಗೆ ಅವ್ರ ಕನಸುಗಳೆಲ್ಲ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಈ ಹಿಂದೆ ದಳದಿಂದ ಅವರು ಸ್ಪರ್ಧೆ ಮಾಡಿ ಆನೇಕಲ್ ತಾಲೂಕಲ್ಲಿ ಒಬ್ಬ ಜನನಾಯಕರಾಗಿ ಗುರುತಿಸಿಕೊಂಡಿರ್ತಾರೆ. ಮುಂದೆ ಅವರು ಇವಾಗ ನಮ್ಮ ಜೊತೆ ಬರ್ತಾ ಇದ್ದಾರೆ. NDA ಅಭ್ಯರ್ಥಿಯಾಗಿ NDA ಅಭ್ಯರ್ಥಿಗಾಗುವ ಚಾನ್ಸ್ ಇರುತ್ತೆ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಯುವ ನಾಯಕರಾದ ನಮ್ಮ ಕೆಪಿ ರಾಜನ್ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ಸುಮಾರು ಸಾವಿರಾರು ಯೂತ್ಸ್ ಬಂದಿದ್ರು. ನೀವೇ ನೋಡಿದ್ದೀರಾ, ಒಳ್ಳೆ ಕೆಲಸ ಮಾಡ್ತಾರೆ. ದೇವರವರಿಗೆ ಆರ್ಥಿಕ ಐಶ್ವರ್ಯ ಕೊಟ್ಟು ಕಾಪಾಡಿ ನಮ್ಮ ಕೆಲಸ ಯಶಸ್ವಿಸೋರು ಸ್ನೇಹಿತರೆ ನಮ್ಮ ತುಂಬಾ ನೋಡಿದ್ರೆ ಅವರು ಸಮಾಜ ಸೇವೆ ಇರುತ್ತೆ. ಎಲ್ಲರೂ ನೋಡಿದ್ರೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಹೇಳ್ಕೊಡ್ತೀರಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸಹೋದರರಾದಂಥ ನೆಚ್ಚಿನ ಈ ಭಾಗದ ಜನಪ್ರಿಯ ನಾಯಕರು 2023ರ ಚುನಾವಣೆಯಲ್ಲಿ JDSನ ಅಭ್ಯರ್ಥಿಯಾಗಿದ್ದಂಥ ಆತ್ಮೀಯ ಸಹೋದರರಾದಂಥ KP ರಾಜುರವರ ಹುಟ್ಟುಹಬ್ಬ. ಹಾಗಾಗಿ ಭಗವಂತ ಅವರಿಗೆ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿಯನ್ನ ಕೊಡ್ಲಿ. ಹಾಗಾಗಿ ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ಭಗವಂತ ಮತ್ತೆ ರಾಜಕೀಯ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಅಧಿಕಾರವನ್ನು ಸಿಗಲಿ. ಹಾಗಾಗಿ ಈಗ ಏನು ನಮ್ಮ NDA ಸರ್ಕಾರದಲ್ಲಿ ನಾವೆಲ್ಲ ಜೊತೆಯಲ್ಲಿ ಅಣ್ಣ ತಮ್ಮಂದ್ರ ತರ ಮುಂದಿನ ಚುನಾವಣೆ ಎದುರಿಸಬೇಕಾಗ್ತಾ ಇದೆ. ಹಾಗಾಗಿ ಆತ್ಮೀಯ ಸಹೋದರರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದೀರ್ಘವೀಣ ಆತ್ಮೀಯ ಸ್ನೇಹಿತರು ಇವತ್ತೈದು ವರ್ಷಗಳ ವಿದ್ಯಾರ್ಥಿಯ ಸಂಘಟನೆಯನ್ನ ತಾಲೂಕಲ್ಲಿ ಮತ್ತು ಸಮಾಜವನ್ನು ಹೆಚ್ಚಾಗಿ ಬಡವರಿಗೆ ಒಂದು ಆದ್ಯತೆಯನ್ನು ಕೊಟ್ಟು ಅವರ ಕಷ್ಟ ಸುಖಗಳಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಆ ದೇವರು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ತಾಲೂಕಿನ ಜನಗಳ ಸರಿಗೆಯನ್ನು ಮಾಡುವ ಭಾಗ್ಯ ಸಿಗಲಿ. ನಿಜವಾಗ್ಲೂ ಏನಾದರೂ ಸಮಾಜ ಸೇವೆ ಮಾಡೋದಕ್ಕೆ ದೇವರನ್ನು ಪ್ರಾರ್ಥನೆ ಅನೇಕ ಅಭಿಮಾನಿಗಳೊಂದಿಗೆ ಸಂಪರ್ಕಾಚರಣೆಯನ್ನು ಮಾಡಿಕೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಅವರು ನಿಜವಾಗ್ಲೂ ಸಹ ಒಂದು ಸರಳ ವ್ಯಕ್ತಿತ್ವಗಳನ್ನು ಎಲ್ಲ ವರ್ಗದ ಜನರಿಗೆ ಸದಾ ಅವರಿಗೆ ಬೇಕಾಗಿರ್ತಕ್ಕಂಥ ನೆರವು ಏನಾದರೂ ಇದ್ದಾಗ ಅವ್ರ ಮೇಲಾದಂತಹ ಒಂದು ಸಹಾಯವನ್ನು ಮಾಡುವಂತ ಒಂದು ನಿರ್ಗಮಿಸಿರ್ತಕ್ಕಂಥ ಸರ್ವ ಜೀವಿ. ನೀವು ಈಗಾಗಲೇ ನೋಡಿದ ತಾಲೂಕಲ್ಲಿ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿದ್ರು ಇವ್ರು ಯಾರೇ ಬರಲಿ ಸಹ ನೆರವನ್ನು ಕೊಟ್ಟು ಸಪೋರ್ಟನ್ನು ಕೊಟ್ಟು ಮತ್ತು ಎಲ್ಲ ಒಂದು ವರ್ಗದ ಜನರಿಗೆ ಒಂದೇ ತರ ಒಂದು ರೆಸ್ಪೆಕ್ಟ್ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವಗಳು KP ರಾಜನ್ ಅವರು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಇವರಿಗೆ ಶುಭಾಶಯಗಳನ್ನ ಕೊಡ್ತಾ ದೇವರು ಆಯುಷು, ಆರೋಗ್ಯ ಮತ್ತು ಅಭಿವೃದ್ಧಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಳ್ಳಿ, ಅವ್ರು ಎಲ್ಲ ಉತ್ತುಂಗಕ್ಕೇರಲಿ ಅಂತ ಹೇಳಿ ಈ ಒಂದು ವಿಶೇಷವಾದ ದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಹಾಗೆ ಈ ದಿನ ಏನ್ ವಿಶೇಷವಾದ ದಿನ ಅಂತ ಹೇಳ್ತೀವೋ ಈ ದಿನದಿಂದ ಅವ್ರು ಏನು ಕನಸನ್ನ ಇಟ್ಕೊಂಡಿದ್ದಾರೆ ಈಡೇರಲಿ. ಆ ಭಗವಂತ ಅವರಿಗೆ, ಅವರ ಕುಟುಂಬದವರಿಗೆ, ಹಾಗೆ ಗೊತ್ತಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಒಳ್ಳೇದ್ ಮಾಡಿ. ಹಾಗೂ ರಾಜಕೀಯವಾಗ್ಲಿ ಸಹ ಇಡೀ ಆನೇಕಲ್ ತಾಲೂಕಿನಲ್ಲಿ ಯಾವುದೇ ಒಂದು ಅವಕಾಶ ಅಂತ ಹೇಳಿದ್ರೆ ಪವರ್ ಇಲ್ದೇನೆ ಸಹ ಅವರು ನಿರಂತರವಾಗಿ ಜನರ ಒಂದು ಸಂಪರ್ಕದಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿ. ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ. ಸೊ ಮತ್ತೊಮ್ಮೆ KP ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಈ ವಾಹಿನಿ ಮುಖಾಂತರ ಸೇರಾದಂತಹ KP ರಾಜು ಅವರದು ಜನ್ಮ ದಿನಾಚರಣೆ. ಇದಕ್ಕೆ ಮೊದಲಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಈಗ ಅವರು ಬಹಳ ವರ್ಷಗಳಿಂದ ರಾಜಕೀಯ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಉಜ್ವಲವಾಗಿರ್ಲಿ, ಅವರ ಕನಸುಗಳನ್ನ ನನಸಾಗ್ಲಿ. ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರು ಅವ್ರ ಜೊತೆ ಇದ್ದು ಅವರ ಏನು ಕನಸಿದೆ ಅದನ್ನ ನನಸು ಮಾಡೋದಕ್ಕೆ ಅವ್ರ ಜೊತೆ ಕೈ ಜೋಡಿಸ್ಲಿ. ನಾವು ಅದನ್ನ ನೋಡ್ತಕ್ಕಂಥ ಭಾಗ್ಯ ಬಂದಾಗ್ಲಿ. ಸ್ನೇಹ ಜೀವಿ, ಸರಳ ಜೀವಿ. ಇವತ್ತು ಕಣ್ಮಣಿ ಅದನ್ನ ನೋಡ್ಲಿಕ್ಕೆ ಗೊತ್ತಾಗುತ್ತೆ ಇವತ್ತಿನ ಈ ಒಂದು ಕಾರ್ಯಕ್ರಮನ. ಹಾಗಾಗಿ ಎಲ್ಲರೂ ಕೂಡ ಅವ್ರಿಗೆ ಸಹಾಯ ಮಾಡ್ಲಿ, ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭ ಹಾರೈಸಿ. ಆತ್ಮೀಯ ಸಹೋದರ ಸಮಾನರು ಮತ್ತೆ ನಮ್ಮ ಶಾಲಾ ಕಾಲೇಜು ದಿನಗಳಿಂದ ಸ್ನೇಹಿತರು ಅವರ ಹುಟ್ಟುಹಬ್ಬ ಇವತ್ತು ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ನಾನು ಬುದ್ಧ ಬಸವ ಅಂಬೇಡ್ಕರ್ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಅವರಿಗೆ
ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ. ಜೊತೆಗೆ ನಿರಂತರವಾಗಿ ನಿಸ್ವಾರ್ಥವಾಗಿ ಯಾವುದೇ ರೀತಿಯಾದಂಥ ಒಂದು ಫಲಾಫಲಗಳನ್ನು ಅಪೇಕ್ಷಿಸದೆ ಕಳೆದ 30 ವರ್ಷದಿಂದ ಈ ತಾಲೂಕಿಗೆ ತನ್ನದೇ ಆದಂಥ ಸೇವೆಗಳನ್ನ ನೀಡ್ತಾ ಬಂದಿದ್ದಾರೆ. ಅದು ಇಡೀ ತಾಲೂಕಿನ ಜನತೆಗೆಲ್ಲ ಗೊತ್ತಿದೆ. ಸೊ ಇವತ್ತಿನ ಈ ಸುಸಂದರ್ಭದಲ್ಲಿ ನಾನೇನು ದಾರ್ಶನಿಕ ವ್ಯಕ್ತಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ವಿಚಾರ ಏನಂತಂದ್ರೆ, ಈಗಾಗಲೇ ಏನು ಅವರ ಪ್ರಯತ್ನ ಇದೆ, ಈ ಬಾರಿ 2028ರ ಚುನಾವಣೆಯಲ್ಲಿ ಅವರ ಅಭ್ಯರ್ಥಿಯಾಗಿ JDS ಬರಲಿ, ಅದು ತಾಲೂಕಿನ ಜನತೆ ಒಮ್ಮೆ ಅವರಿಗೆ ಒಂದು MLA ಆಗಿ ಗೆಲ್ಸತಕ್ಕಂಥ ಅವಕಾಶನ ಕಲ್ಪಿಸ್ಕೊಡಿ. 30 ವರ್ಷದಿಂದ ಏನ್ ಮಾಡ್ತಾ ಇದ್ದಾರೆ ಅದೇ ಸೇವೆನ ಅಧಿಕೃತಗೊಳಿಸಿದೆ. ಮತ್ತೆ ಯುವದೊಂದಿಗೆ ಏನಿದೆ ಅವರದೇ ಆದಂತ ಅನೇಕ ಯುವಕರಿದ್ದಾರೆ. ಯಾವತ್ತು ಅವರ ಹೆಸರಿಗೆ ತಪ್ಪು ಚಿತ್ರೆಯನ್ನು ಬಳಸಿಕೊಂಡು ವಿಶೇಷವಾಗಿ ಸ್ನೇಹ ಜನಗಳನ್ನ ಆಕರ್ಷಣೆ ಮಾಡ್ತಕ್ಕಂಥ ಆಕರ್ಷಕ ಕೆಲಸ. ಸೊ ಅವರಿಗೆ ತಾಯಿ ಚಾಮುಂಡೇಶ್ವರಿ ಮತ್ತೆ ನಮ್ಮ ತಾಲೂಕಿನ ದೇವತೆ ಚೌಡೇಶ್ವರಿ ಅವರಿಗೆ 2028ರ ವಿಧಾನಸಭಾ ಚುನಾವಣೆ ಅವರಿಗೆ ಮೈತ್ರಿ ಪಕ್ಷದಿಂದ ಟಿಕೆಟ್ ಕೊಡುವಂತ ಅವರ ಸತತ ಪ್ರಯತ್ನದ 30 ವರ್ಷ ಸೇವೆ ಮಾಡ್ತಾರೆ. ಅದು ಅಧಿಕೃತವಾಗಿ ಕಲೆಕ್ಟ್ ಪ್ರಾರ್ಥನೆ ಮಾಡ್ತಾರೆ. ಜೈ ಭೀಮ್, ಜೈ ಭಾರತ್. ಕೊಬ್ಬಡಿ ಭಾಗದ ನಾಯಕರಾದಂಥ ಕೆ.ಪಿ. ರಾಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಭಗವಂತ ನಮ್ಮ ತಾಲೂಕಿನ ಮಹಾಜನತೆ ಎಲ್ಲರೂ ಎಲ್ಲ ರಾಷ್ಟ್ರದಿಂದ ಇರಲಿ, ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಭಗವಂತ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭಾಶಯಗಳು. ಅಭ್ಯರ್ಥಿಗಳಾದ ಕೆ.ಪಿ. ರಾಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹೀಗೆ ನಮ್ಮ ಕಾಲ 100 ವರ್ಷ ಆರೋಗ್ಯ ಐಶ್ವರ್ಯದಿಂದ ದೇವರು ಅವರಿಗೆ ಒಳ್ಳೆ ಅಧಿಕಾರ ಕೊಟ್ಟು ಹೆಚ್ಚಿಗೆ ಅವರಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡುತ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನ ನನ್ನ ಹುಟ್ಟುಹಬ್ಬ. ಸುಮಾರು ವರ್ಷಗಳಿಂದ ನಾನು ಹುಟ್ಟುಹಬ್ಬದ ದಿನ ನಾನು ಊರಲ್ಲೇ ಇರ್ತಿರಲಿಲ್ಲ. ಯಾಕಂದರೆ ನಾನು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆ ದಿನ ಹಮ್ಮಿಕೊಳ್ತಿದ್ದೆ. ಮೈಸೂರು, ಪಿರಿಯಾಪಟ್ಟಣ, ಕುಶಾಲನಗರ ಆ ಭಾಗದ ಏನು ಗಿರಿಜನ ತಂಡ ಮಕ್ಕಳಿದ್ದಾರೆ, ಆಡಿ ಮಕ್ಕಳು, ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾನು ಅವರ ವಿದ್ಯಾಭ್ಯಾಸಕ್ಕೆ ನೆರವು ನೀಡೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ನಾನು ಸುಮಾರು ದಿನಗಳಿಂದ ಕಾಲ ತಳ್ತಿದ್ದೆ. ಏನು ನಮ್ಮ ಸಹೋದರ ಆತ್ಮೀಯ ಸಹೋದರರ ಒತ್ತಾಯದ ಮೇರೆಗೆ ಕಳೆದ ಬಾರಿ